ಭದ್ರಾವತಿ ಎಂಎಲ್ಎ ಸಂಗಮೇಶ್ ರಾಜೀನಾಮೆಯ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾರೆ. ರಾಜೀನಾಮೆಯ ನಿರ್ಧಾರವನ್ನು ತೆಗೆದುಕೊಂಡಂತ ಮತ್ತೊಬ್ಬ ಶಿವಮೊಗ್ಗದ ಮತ್ತೊಬ್ಬ ಎಂಎಲ್ಎ ಬೇಳೂರು ಗೋಪಾಲಕೃಷ್ಣ ಬಳಿಕ ಈಗ ಸಂಗಮೇಶ್. ಬೇಳೂರು ಗೋಪಾಲಕೃಷ್ಣ ಆಗ್ಲೇ ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡ್ತಾ ರಾಜೀನಾಮೆಯ ನಿರ್ಧಾರವನ್ನು ಪ್ರಕಟಿಸಿದ್ರು. ಈಗ ಸಂಗಮೇಶ್ ನೊಂದ ಶಾಸಕರೆಲ್ಲ ಸೇರಿ ತೀರ್ಮಾನ ಮಾಡ್ತೀವಿ. 2023ರಲ್ಲಿ ಸಚಿವ ಸ್ಥಾನ ಸಿಗಬೇಕಿತ್ತು ನನಗೆ, 50 ಕೋಟಿ ಕೊಡ್ತೀವಿ, ಸ್ಥಾನಮಾನ ಕೊಡ್ತೀವಿ ಅಂತ ಹೇಳಿದ್ರು. ನಾನು ಬಿಜೆಪಿಗೆ ಹೋಗಿರ್ಲಿಲ್ಲ, ಪಕ್ಷದಲ್ಲೇ ಉಳ್ಕೊಂಡಿದ್ದಕ್ಕೆ ನನಗೆ ಇದು ಗಿಫ್ಟ್ ಸಿಕ್ಕಿರೋದಾ ಅಂತ ಸಂಗಮೇಶ್ ಬೇಸರದಿಂದ ಮಾತನಾಡಿದರು. ಮತ್ತೊಬ್ಬ ಶಾಸಕ ರಾಜೀನಾಮೆಯ ನಿರ್ಧಾರವನ್ನು ತೆಗೆದುಕೊಂಡಿರುವುದು. ಯಶವಂತರಾಯಗೌಡ ಪಾಟೀಲ್ ರಾಜೀನಾಮೆ ಪತ್ರವನ್ನು ತಲುಪಿಸಿದ್ದಾರೆ, ಡೆಪ್ಯೂಟಿ ಸ್ಪೀಕರ್ ಕೈಗೊಪ್ಪಿಸಿದ್ದಾರೆ. ಬೇಳೂರು ಗೋಪಾಲಕೃಷ್ಣ ಹೇಳಿದ್ರು ನಾಳೆ ಬೆಳಗ್ಗೆ 10 ಗಂಟೆಗೆ ನಾನು ರಾಜೀನಾಮೆ ಕೊಡ್ತೀನಿ. ಈಗ ಮತ್ತೊಬ್ಬ ಶಾಸಕ ಸಂಗಮೇಶ್ ಕೊಡ್ರಿ ಅಂತ ಕೇಳ್ತಾ ಇದ್ದೀನಿ. ನಾನು ದುಡಿದಿದ್ದೀನಿ ಪಕ್ಷಕ್ಕೋಸ್ಕರ, ಯಾವತ್ತೂ ಪಕ್ಷಕ್ಕೆ ದ್ರೋಹ ಮಾಡಿಲ್ಲ. ಶಿವಮೊಗ್ಗ ಜಿಲ್ಲೆಯಲ್ಲಿ MP ಎಲೆಕ್ಷನಲ್ಲಿ ಭದ್ರಾವತಿ ಕ್ಷೇತ್ರದಿಂದ ಯಾವಾಗಲೂ ಲೀಡ್ ಕೊಡಿಸ್ತಾ ಇದ್ದೀನಿ. ಭದ್ರಾವತಿ ಕ್ಷೇತ್ರದಲ್ಲಿ ಪಕ್ಷ ಇಲ್ಲ, ಅಲ್ಲಿ ವ್ಯಕ್ತಿಗತವಾಗಿದೆ. ಒಂದ್ಸಲ 2004ರಲ್ಲಿ ನಾನು ಇಂಡಿಪೆಂಡೆಂಟ್ ಗೆದ್ದು 18,000 ವೋಟ್ ಲೀಡ್ನಲ್ಲಿ ಗೆದ್ದಿದ್ದೀನಿ. ಪಕ್ಷಕ್ಕೆ ಅಂತ ಅಲ್ಲಿ ವ್ಯಕ್ತಿಗತವಾಗಿದೆ. ಆದರೆ ಇವರೇನು ತಿಳ್ಕೊಂಡ್ಬಿಟ್ಟಿದ್ದಾರೆ, ನಮ್ಮ ಪಕ್ಷನೇ ಇವ್ರಿಗೆ ಗೆಲ್ಲಿಸಿದೆ ಅಂತ ತಿಳ್ಕೊಂಡಿದ್ದಾರೆ. ಅದು ಭಾಳ ತಪ್ಪು. ಇವತ್ತು ನಮ್ಮಂಥ ಒಳ್ಳೆ ಪ್ರಾಮಾಣಿಕವಾಗಿರುವಂಥ ವ್ಯಕ್ತಿಗೆ ಕಡೆಗಣಿಸ್ತಾ ಇದ್ದಾರೆ. ಅಂದರೆ ಇನ್ನು ಕಾರ್ಯಕರ್ತರಿಗೆ ಮತ್ತು ಮುಖಂಡರುಗಳಿಗೆ ಬೆನ್ನಿಗೆ ಮೂಗಿ ತುಪ್ಪ ಹಚ್ತಾರೆ, ಏನೂ ಮಾಡಲ್ಲ ಇವರು. ಹಾಗಾಗಿ ನಾವೆಲ್ಲರೂ ಒಂದು ತೀರ್ಮಾನ ಮಾಡಿ, ಇದು ಎದುರಿಸುವಂಥದ್ದಲ್ಲ, ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ. ನನಗೆ ನಾಳೆ ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರುಗಳು, ಮತದಾರ ದೇವರುಗಳು ಭದ್ರಾವತಿ ಕ್ಷೇತ್ರದಲ್ಲಿ ಏನು ಹೇಳ್ತಾರೋ ಆ ತೀರ್ಮಾನಕ್ಕೆ ಬರ್ತೀನಿ. ಅವ್ರು ರಾಜೀನಾಮೆ ಕೊಡೋದ್ರೆ ಕೊಟ್ಟೇ ಕೊಡ್ತೀನಿ, ಅದಕ್ಕೆ ಮತ್ತೊಂದು ಮಾತಿಲ್ಲ. DK ಶಿವಕುಮಾರ್, ಸಿದ್ದರಾಮಯ್ಯನವರು ಭದ್ರಾವತಿಗೆ ಬಂದಂಥ ಸಂದರ್ಭದಲ್ಲಿ, ಚುನಾವಣೆ ಪ್ರಚಾರದಲ್ಲಿ ಬಂದಂಥ ಸಂದರ್ಭದಲ್ಲಿ ಈ ಬಾರಿ ಸಂಗಮೇಶ್ವರ ಗೆಲ್ಲಿಸಿ ಮಂತ್ರಿ ಮಾಡ್ತೀವಿ ಅಂತೇಳಿ ಇಬ್ಬರು ಬಹಿರಂಗವಾಗಿ ಒಂದು 25,000 ಜನ ಮುಂದೆ ಹೇಳಿದರು. ಇವತ್ತು ಎಲ್ಲಿದೆ ಅದು? ಕಾಸು ಕೊಡ್ರಿ ಅಂತ ಕೇಳ್ತಾ ಇದ್ದೀನಿ. ನಾನು ದುಡಿದಿದ್ದೀನಿ ಪಕ್ಷಕ್ಕೋಸ್ಕರ, ಯಾವತ್ತೂ ಪಕ್ಷಕ್ಕೆ ದ್ರೋಹ ಮಾಡಿಲ್ಲ. ಶಿವಮೊಗ್ಗ ಜಿಲ್ಲೆಯಲ್ಲಿ MP ಎಲೆಕ್ಷನಲ್ಲಿ ಭದ್ರಾವತಿ ಕ್ಷೇತ್ರದಿಂದ ಯಾವಾಗಲೂ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.